ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಾಲ್ಟರ್ ವೀರಯ್ಯ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಬಿಡುಗಡೆ ಆಗಿದೆ ದಿನಾಂಕ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡಿದ್ರೆ 248 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 122 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 160 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ 2023 ಜನವರಿ 13ರಂದು ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಬಾಬಿ ಕೊಹ್ಲಿ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಚಿರಂಜೀವಿ, ರವಿತೇಜ್, ಶ್ರುತಿ ಹಾಸನ್, ಚೇತನ್, ಬಾಬಿ, ಪ್ರಕಾಶ್ ರಾಜ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಮೈತ್ರಿ ಮೂವೀಸ್ ಕ್ರಿಯೇಷನ್. ಹಾಗೆಯೇ ಈ ಮೂವಿಯಲ್ಲಿ ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಸಾಂಗಲ್ಲಿ ಐಟಮ್ ಸಾಂಗ್ ಕೂಡ ಇದೆ ಅಂತಲೇ ಹೇಳಬಹುದು. ಹಾಗೆಯೇ ಫ್ಯಾನ್ಸ್ಗಳೆಲ್ಲ ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳಬಹುದು. ಪ್ರಕಾಶ್ ರಾಜ್ ಅವರು ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಚಿರಂಜೀವಿ ಸರ್ಜಾ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ರವಿತೇಜ್ ಅವರು ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ತೆಲುಗಿನಲ್ಲಿ ಸುಬಾರು ಕಡೆಯಿಂದ ಪಾಸಿಟಿವ್ ರಿವ್ಯೂವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದರೆ ವಜ್ರ ಅನ್ನೋ ವ್ಯಕ್ತಿ ಇರ್ತಾರೆ. ವಜ್ರ ಅನ್ನೋ ವ್ಯಕ್ತಿ ಅವರು ಒಂದು ದೊಡ್ಡ ವಿಲನ್ ಅಂತಲೇ ಹೇಳಬಹುದು. ವಜ್ರ ಅನ್ನೋ ವ್ಯಕ್ತಿ ಅವ್ರಿಗೆ ಒಂದು ಸಮುದ್ರದಲ್ಲಿ ಮೀನನ್ನು ಹಿಡಿಯುವಂಥ ಕೆಲಸವಾಗಿರುತ್ತೆ. ಅವರು ಮೀನನ್ನು ಹಿಡ್ಕೊಂಡು ಅವರ ಒಂದು ಮೀನಲ್ಲಿ ಸುಮಾರು ಡ್ರಗ್ಸ್ಗಳನ್ನು ಹಾಗೆಯೇ ಬೇರೆ ಬೇರೆ ಒಂದು ಮಾದಕ ವಸ್ತುಗಳನ್ನೆಲ್ಲ ಸಾಗಾಣಿಕೆಯನ್ನು ಮಾಡ್ತಿರ್ತಾರೆ. ಅದರಿಂದ ಬಂದಂಥ ದುಡ್ಡನ್ನು ಅಲ್ಲಿಗೆ ಇನ್ವೆಸ್ಟನ್ನು ಮಾಡಿ ಮತ್ತೆ ಗ್ರೋವನ್ನು ಮಾಡ್ತಿರ್ತಾರೆ. ಆದರೆ ವೀರಯ್ಯ ಅನ್ನೋಂಥ ವ್ಯಕ್ತಿ ಇರ್ತಾರೆ. ವೀರಯ್ಯಂಗೆ ಮಾತ್ರ ಅದು ಇಷ್ಟ ಆಗೋದಿಲ್ಲ. ಈ ರೀತಿಯೆಲ್ಲ ಸ್ಮಗ್ಲಿಂಗನ್ನು ನಿಲ್ಲಿಸಿ ಅಂತ ವಜ್ರ ಅವ್ರ ವ್ಯಕ್ತಿಗೆ ವಾರ್ನಿಂಗನ್ನು ಕೂಡ ಕೊಟ್ಟಿರ್ತಾರೆ. ಸರಿ ಅಂತೇಳಿ ಅವರು ನಿಲ್ಲಿಸ್ತಿರ್ತಾರೆ. ಆದರೆ ಅವರು ವೀರಯ್ಯಂಗೆ ಗೊತ್ತಾಗದಂಗೆ ಎಕ್ಸ್ಪೋರ್ಟನ್ನು ಮಾಡ್ತಿರ್ತಾರೆ. ಇದನ್ನೆಲ್ಲ ಗೊತ್ತಾಗಿ ವೀರಯ್ಯನ ಮೇಲೆ ಒಂದು ಕೇಸನ್ನು ಹಾಕಿ ಅವನನ್ನು ಜೈಲಿಗೆ ಕಳಿಸ್ಬಿಟ್ರೆ ಲೈಫ್ ಟೈಮು ನಾವು ನಮ್ಮ ಕೆಲಸಗಳನ್ನು ನೋಡ್ಕೋಬೋದು ಅಂಥೇಳಿ ವೀರಯ್ಯ ಮೇಲೆ ಸುಮಾರು ಕೇಸ್ಗಳನ್ನು ಹಾಕಿಸಿ, ಹಾಗೆಯೇ ಒಂದು ಸರ್ಕಾರಿ ಸ್ಕೂಲಲ್ಲಿ ಪ್ರೋಗ್ರಾಮ್ ನಡೀತಿರುತ್ತೆ. ಅಲ್ಲಿಗೆ ಏನೋ ಒಂದು ಮಾದಕ ವಸ್ತುಗಳನ್ನು ಮಿಕ್ಸ್ ಮಾಡಿಸಿ ಆ ಮಕ್ಕಳುಗಳಿಗೆಲ್ಲ ಕೊಟ್ಬಿಡ್ತಾರೆ. ಅದನ್ನೆಲ್ಲ ಪೊಲೀಸ್ನವ್ರು ಚೆಕ್ ಮಾಡಿದಾಗ ಈ ರೀತಿ ವೀರಯ್ಯದಿಂದ ಐಸ್ ಟ್ಯೂಬ್ ಬಂದಿರುತ್ತೆ. ಅದರಿಂದ ವೀರಯ್ಯ ಅವರೇ ಮಾಡಿದ್ದು ಅಂತೇಳಿ ಅವರನ್ನು ಅರೆಸ್ಟ್ ಮಾಡಿಸ್ತಾರೆ. ಇದೆಲ್ಲ ಮೋಸ ಮಾಡಿದ್ದು ವಜ್ರ ಅನ್ನೋ ವ್ಯಕ್ತಿ. ಅವರನ್ನು ವೀರಯ್ಯಂಗೆ ಗೊತ್ತಾಗುತ್ತೆ. ವೀರಯ್ಯನೇ ಗೊತ್ತಾಗಿ ಅವರ ತಮ್ಮನೂ ಕೂಡ ಇರ್ತಾನೆ. ಇದನ್ನೆಲ್ಲ ಮಾಡಿರೋದು ವಜ್ರನೇ. ವೀರಯ್ಯನ ಮೇಲೆ ಕೇಸನ್ನು ಹಾಕ್ಸಿದ್ದಾರೆ ಅಂತೇಳಿ ವೀರಯ್ಯನ ಕಾಪಾಡ್ತಾರೆ. ಕೊನೆಗೂ ಕೂಡ ವಜ್ರ ಅವರನ್ನು ಜೀವಾವಧಿ ಶಿಕ್ಷೆಯನ್ನು ಮಾಡಿಸ್ತಾರೆ. ಹಾಗೆಯೇ ವೀರಯ್ಯಂಗೂ ಕೂಡ ಬಿಡುಗಡೆ ಆಗುತ್ತೆ. ಹಾಗೆಯೇ ಅವರ ತಮ್ಮನ್ನು ಕೂಡ ಸಾಯಿಸ್ಬಿಟ್ಟಿರ್ತಾರೆ. ಹಾಗೆಯೇ ಅವರ ತಮ್ಮನ ಹೆಂಡತಿಯನ್ನು ನೋಡ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ರಿವ್ಯೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.